ಗ್ರಾಮದ ಒಂದಿಬ್ಬರು ಯುವಕರ ಜೊತೆ ಇವರ ದ್ವೇಷ ಇತ್ತು. ಹಾಗಾಗಿ ಅವರೇ ಮಾಡಿರಬಹುದು ಅನ್ನೋಂಥ ಒಂದು ಸಂದೇಹ ವ್ಯಕ್ತವಾಗುತ್ತೆ ತನಿಖೆಯಲ್ಲಿ. ಆ ಪ್ರಕಾರವಾಗಿ ಆರೋಪಿತರಾದಂಥ ವಿಶಾಲ್ ನಾಯಕ್ ಮತ್ತು ಗಣೇಶ್ ಹರಿಜನ್ ಮತ್ತು ಬಾಳಗೌಡ ಪಾಟೀಲ್ ಇವ್ರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾರೆ. ಇನಿಷಿಯಲಿ ಏನು ಒಂದು ಅಪರಿಚಿತರು ಮಾಡಿರ್ತಕ್ಕಂಥ ಮರ್ಡರ್ ಅನ್ನುವಂಥದ್ದು ಏನು ನಮಗೆ ಕಂಪ್ಲೇಂಟ್ ಬಂದಿರುತ್ತೆ, ಅದನ್ನ ಕೇವಲ 24 ಗಂಟೆ ಒಳಗಡೆ ನಮ್ಮ ಹುಕ್ಕೇರಿ ಪೊಲೀಸರು ಪತ್ತೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಈಗಾಗಲೇ ವಶಪಡಿಸಿಕೊಟ್ಟಕ್ಕಂಥ 3 ಜನ ಆರೋಪಿತರು ವಿಶಾಲ್ ನಾಯಕ್, ಗಣೇಶ್ ಮತ್ತು ಬಾಳಗೌಡ ಪಾಟೀಲ್ ಇವ್ರನ್ನ ಈಗ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಂಡು ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಿದ್ದೇವೆ. ನಮ್ಮ ತನಿಖೆಯಲ್ಲಿ ಕಂಡು ಬಂದಂಥ ಅಂಶ ಏನಪ್ಪ ಅಂತಂದರೆ, ಈ ಸಚಿನ್ ಕಾಂಬ್ಳೆನ ಅಣ್ಣ ಶಿವಾನಂದ್ ಕಾಂಬ್ಳೆ ಅಲ್ಲಿ ಅಕ್ಕಪಕ್ಕದ ಊರಲ್ಲಿ ಮತ್ತು ಅದೇ ಊರಲ್ಲಿ ಈ ಸೆಂಟ್ರಿಂಗ್ ಕೆಲಸವನ್ನು ಮಾಡ್ತಾಯಿದ್ದ. ಮುಂಚೆ ಈ A1 ಆರೋಪಿ ಆಗಿರ್ತಕ್ಕಂಥ ವಿಶಾಲ್ ಹರಿಜನ್ ಮತ್ತು A3 ಬಾಳಗೌಡ ಪಾಟೀಲ್ ಈ ಶಿವಾನಂದ್ ಕಾಂಬ್ಳೆ ಅವ್ರ ಜೊತೆ ಸೆಂಟ್ರಿಂಗ್ ಕೆಲಸದಲ್ಲಿ ಸಹಾಯಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು. MK News 9 NTV ಕನ್ನಡಗೆ ಸ್ವಾಗತ. ನಾನು ಮಹೇಶ್ ಪಾಟೀಲ್. ಇಂದು ಹುಕ್ಕೇರಿ ತಾಲೂಕಿನಲ್ಲಿ ಚೂರಿಯಿಂದ ಇರಿದು ಯುವಕನೋರ್ವನನ್ನು ಕೊಲೆ ಮಾಡಿರುವ ಘಟನೆ ಹುಕ್ಕೇರಿ ತಾಲೂಕಿನ ಮದಮಕ್ನಾಳ್ ಗ್ರಾಮದಲ್ಲಿ ಸೋಮವಾರ ನಡೆದಿದೆ. ಅದೇ ಗ್ರಾಮದ ಸಚಿನ್ ವಿಜಯ್ ಕಾಂಬ್ಳೆ 26 ವರ್ಷದ ಕೊಲೆಗೀಡಾದ ಯುವಕ ಗ್ರಾಮದ ಹೊರವಲಯದ ಜಮೀನಿಗೆ ಮೇವು ತರಲು ಹೋದ ವೇಳೆ ದುಷ್ಕರ್ಮಿಗಳು ಸಚಿನ್ ಅವನನ್ನು ಚಾಕುವಿಂದ ಇರಿದು ವಿವಿಧ ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಯುವಕ ಗೌಂಡಿ ಕೆಲಸ ಮಾಡುತ್ತಿದ್ದ. ಸಚಿನ್ ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಆರೋಪಿಗಳ ಪತ್ತೆಗೆ ಪೊಲೀಸರು ವ್ಯಾಪಕ ಜಾಲ ಬೀಸಿದ್ದಾರೆ. ಸ್ನೇಹಿತರ ನಡುವಿನ ಹಣಕಾಸಿನ ವಿಚಾರವಾಗಿ ಕ್ಷುಲ್ಲಕ ಕಾರಣಕ್ಕಾಗಿ ಈ ಕೊಲೆ ನಡೆದಿದೆ ಎನ್ನಲಾಗಿದೆ. ಘಟನಾ ಸ್ಥಳಕ್ಕೆ ASP ಶ್ರುತಿ, DSP ರವಿ ನಾಯ್ಕ್, CPI ಮಾದೇಶ್ ಬಸಾಪುರ್, PSI ನಿಖಿಲ್ ಕಾಂಬ್ಳೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಕುರಿತು ಹುಕ್ಕೇರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ವರದಿ ಮಹೇಶ್ ಪಾಟೀಲ್, MK News 9 NTV ಕನ್ನಡ.